ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಂತ ನೈಟ್ ಪ್ಲಾನ್ ಮಾಡ್ದಿರ ಮಲಗಿಬಿಟ್ರೆ ಎದ್ಮೇಲೆ ಏನು ಬ್ರೇಕ್ಫಾಸ್ಟ್ ಮಾಡೋದಂತ ಥಿಂಕ್ ಮಾಡೋದ್ರಲ್ಲೇ ಅರ್ಧ ಗಂಟೆ ಆಗೋಗುತ್ತೆ. ನಿಮಗೂ ಆ ಥರ ಏನಾದರೂ ಆದಾಗ ಈ ದೋಸೆನ ಟ್ರೈ ಮಾಡಿ ನೋಡಿ. ಇದಕ್ಕೆ ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಉಪ್ಪಿಟ್ಟು ರವೆ, ಜೀರಿಗೆ, ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಹಾಕೋದ್ರಿಂದ ಗೋಧಿ ಹಿಟ್ಟು ಗಂಟು ಕಟ್ಟಲ್ಲ, ಹಾಗೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನೆನೆಯೋಷ್ಟರಲ್ಲಿ ಚಟ್ನಿ ರೆಡಿ ಮಾಡೋಣ. ಮಿಕ್ಸರ್ ಜಾರ್ಗೆ 1 ಕಪ್ ಹಸಿ ಕೊಬ್ಬರಿ, 3/4 ಕಪ್ ಕಡಲೆಪಪ್ಪು, ಹುಣಸೆ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಹಾಗೇನೆ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಬೇಕಾಗಿರೋಷ್ಟು ನೀರು ಸಹ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಯಾವುದೇ ಚಟ್ನಿ ಮಾಡಿದಾಗ ಖಾರ ಒಂದು ಸ್ವಲ್ಪ ಮುಂದಾಗಿದ್ರೇನೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ರೆ ಆಯ್ತು. ಈಗ ಸ್ಟವ್ ಮೇಲೆ ಹೆಂಚನ್ನ ಇಟ್ಟು ಹೆಂಚು ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಸೌರಿ ದೋಸೆ ಹಾಕೋದಷ್ಟೇ. ಈ ಹಿಟ್ಟು ತುಂಬಾ ಗಟ್ಟಿಯಾಗಲ್ದೆ ಸ್ವಲ್ಪ ತೆಳುವಾಗಿದ್ರೆ ದೋಸೆ ಈ ರೀತಿ ತೂತ ಬರುತ್ತೆ. ಈ ಸಿಂಪಲ್ ರೆಸಿಪಿ ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಿಮ್ಮ ಕಮೆಂಟ್ ನಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಾಯ್.